ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಮಾಯೆಯ ಬಸರಲ್ಲಿ ಬಂದಾತ ಮಹೇಶ, ಮಾಯೆಯ ಬಸರಲ್ಲಿ ಬಂದಾತ ಮಹೇಶ, ದೇವಕಿಯ ಬಸರಲ್ಲಿ ಬಂದಾತ ವಿಷ್ಣು, ದೇವಕಿಯ ಬಸರಲ್ಲಿ ಬಂದಾತ ವಿಷ್ಣು, ಹೂವಿನ ಬಸರಲ್ಲಿ ಬಂದಾತ ಬ್ರಹ್ಮ, ಹೂವಿನ ಬಸರಲ್ಲಿ ಬಂದಾತ ಬ್ರಹ್ಮ, ಮರುತಾದೇವಿಯ ಬಸರಲ್ಲಿ ಬಂದಾತ ಹಾರವ, ಮರುತಾದೇವಿಯ ಬಸರಲ್ಲಿ ಬಂದಾತ ಹಾರವ. ಇವರು ದೇವರೆಂದು ನಂಬಿ ಪೂಜಿಸಿದೊಡೆ, ಇವರು ದೇವರೆಂದು ನಂಬಿ ಪೂಜಿಸಿದೊಡೆ ಭವ ಅಳಿಯದು ಮುಕ್ತಿ ಆಗದೆಂದಾತ ಅಂಬಿಗರ ಚೌಡಯ್ಯ. ಭವ ಅಳಿಯದು ಮುಕ್ತಿ ಆಗದೆಂದಾತ ಅಂಬಿಗರ ಚೌಡಯ್ಯ. ಇಲ್ಲಿ ಮತ್ತೆ ಅಂಬಿಗರ ಚೌಡಯ್ಯನವರು ಆ ದೇವರ ಬಗ್ಗೆ, ಸೃಷ್ಟಿಕರ್ತ ಪರಮಾತ್ಮನ ಬಗ್ಗೆ ಇಲ್ಲಿ ಮತ್ತೆ ತಿಳಿಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ದಿನಮಾನದಲ್ಲಿಯೂ ಸಹಿತ ಅವರು ಪುರೋಹಿತರು, ವೈದಿಕರು ಏನು ಮಾಡಿದ್ದಾರೆ ಅಂದ್ರೆ, ತಾವು ಏನು ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಅನೇಕ ದೈವಗಳನ್ನು ಮಾಡಿ ಅನೇಕರನ್ನು ದೇವರು ಅಂತ ಹೇಳಿ ತಿಳಿಸಿ, ಮತ್ತು ಮುಗ್ಧ ಭಕ್ತರಿಗೆ ಮತ್ತೊಂದು ಸ್ವಲ್ಪ ಅವರನ್ನು ಮೂಢರನ್ನ ಮಾಡುವ ಒಂದು ವ್ಯವಸ್ಥೆ, ಆ ಪುರೋಹಿತ ಶಾಹಿಗಳ ಒಂದು ಸಂಚು ಈ ದಿನಮಾನದಲ್ಲಿಯೂ ನಡೀತಾ ಇರ್ತದೆ. ಆದರೆ ಇಲ್ಲಿ ಶರಣರ ಒಂದು ದೃಷ್ಟಿಯಿಂದ ದೇವರು ಅಂದರೆ ಯಾರು ಅಂತ ಕೇಳಿದಾಗ, ಅಥವಾ ಜಗದಗಲ ಮುಗಿಲಗಲ ಅಂಥೇಳಿ ಅಪ್ಪ ಗುರುಬಸವ ತಂದು ಹೇಳಿದರೆ, ಅಕ್ಕಮಹಾದೇವಿ ಅವರು ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚಲುವಂಗಾಲವು ಅಂತ ಹೇಳ್ತಾರೆ. ಅಂದರೆ ಹುಟ್ಟು ಸಾವುಗಳಿಗೆ ಅತೀತವಾಗಿ ಯಾರು ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ದೇವರು ಅಂತ ಹೇಳಿ ಶರಣರು ಕರೆದರು. ಹಾಗೆ ಹುಟ್ಟು ಸಾವುಗಳಿಗೆ ಬಂದಾತ ಆತ ಹೇಗೆ ದೇವರಾಗ್ತಾನ? ಹುಟ್ಟು ಮತ್ತು ಸಾವುಗಳ ಪರಿಭ್ರಮಣೆಯಲ್ಲಿ ಬಂದವನು ಮತ್ತು ಅನೇಕ ತಾಪತ್ರಯಗಳನ್ನು, ಈ ಭವಬಂಧನದಲ್ಲಿ ಅನೇಕ ತಾಪತ್ರಯಗಳನ್ನು ಎಲ್ಲರ ಹಾಗೆ ಉಂಡವನು, ಅವನು ಹೇಗೆ ದೇವರಾಗ್ತಾನ? ಆತನನ್ನು ಪೂಜೆ ಮಾಡಿದರೆ ನಿಮಗೇನೂ ಆಗೋದಿಲ್ಲ. ಆದರೆ ಇಲ್ಲಿ ಶರಣರ ಒಂದು ಸದುದ್ದೇಶ ಏನು ಅಂತ ಕೇಳಿದರೆ, ಇಲ್ಲಿ ಏನು ಒಂದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಪೂಜೆ ಮುಕ್ತಾತ್ಮರಾಗಬೇಕು ಅನ್ನುವ ಒಂದು ಸದುದ್ದೇಶ. ಅಂದರೆ ಹೇಗೆ ಒಂದು ಜ್ಯೋತಿಯನ್ನು ಮುಟ್ಟಿದಾಗ ಮತ್ತೊಂದು ಅಲ್ಲಿ ಜ್ಯೋತಿ ಬೆಳಗ್ತದಲ್ಲ, ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಪೂಜೆ ಮಾಡಿದಾಗ ಅದರ ಅಷ್ಟು ಮಾಡಿದರೆ ಮಾತ್ರ ಅಲ್ಲಿ ಮುಕ್ತರಾಗ್ತೇವೆ ನಾವು. ಇಲ್ಲದೇವು ಅಂದರೆ ಮತ್ತು ಈ ಭವಬಂಧನ ಭವಪಾಶದೊಳಗೆ ನಾವು ಸಿಲ್ಕೋತೀವಿ ಅನ್ನೋದನ್ನು ಇಲ್ಲಿ 2-3 ಉದಾಹರಣೆಗಳನ್ನು ನಮಗೆ ಅವರು ಕೊಡ್ತಾ ಹೋಗ್ತಾರೆ. ಮಾಯೆಯ ಬಸರಲ್ಲಿ ಬಂದಾತ ಮಹೇಶ. ಏನು ಮಹೇಶ? ಬ್ರಹ್ಮ ವಿಷ್ಣು ಮಹೇಶ ಅಂತ ಹೇಳ್ತಾರೆ. ಅಲ್ಲೇ ಆತ ಒಬ್ಬ ಮಾಯೆ ಅನ್ನುವಂಥ ಒಬ್ಬ ಹೆಣ್ಣಿನ ಒಂದು ಗರ್ಭದಲ್ಲಿ ಆತ ಜನಿಸ್ತಾನೆ. ಅವನು ಎಲ್ಲರ ಹಾಗೆ ಈ ಭವಬಂಧನದಲ್ಲಿ ಸಿಲುಕೊಂಡು ಅವನು ಪಡಬಾರ್ದು ಕಷ್ಟಪಟ್ಟು ಹೋಗ್ತಾನೆ. ಮುಂದೆ ದೇವಕಿಯ ಬಸರಲ್ಲಿ ಬಂದಾತ ವಿಷ್ಣು. ಇನ್ನು ಏನು ಇಲ್ಲಿ ಪುರಾಣದಲ್ಲಿ ದಶಾವತಾರಗಳನ್ನು ಹೇಳ್ತಾರಲ್ಲ ಅವರು, 10 ಅವತಾರ ತಾಳೆ ಬಂದ ವಿಷ್ಣು ಅಂತೇಳಿ, ಅವನು ಸತ್ಯಕ್ಕೆ ಅಲ್ಲಿ ಬಂದು ಅನೇಕ ಕಷ್ಟ ಕೋಟಳೆಗಳನ್ನು ಅನುಭವಿಸಿ ಆತ ಹೋದ. ಆದರೆ ಆತನು ದೇವರಲ್ಲ. ಮತ್ತು ಹೂವಿನ ಬಸರಲ್ಲ ಬಂದಾತ ಬ್ರಹ್ಮ. ಹೂವಿನ ಬಸರೊಳಗೆ ಬಂದಂಥ ವಿಷ್ಣು. ಅಂದರೆ ಹೇಗೆ ಹೂವಿನಲ್ಲಿ ಬಂದ ಅಂತ ಕೇಳಿದರೆ, ಅದೆಲ್ಲ ಪುರಾಣದಾಗ ಬರಿತಾ ಹೋಗ್ತಾರೆ. ಅವರು ಎಲ್ಲೆಲ್ಲೋ ಹುಟ್ಟುತ್ತಾರೆ, ಅಲ್ಲಿ ಎಲ್ಲೆಲ್ಲೋ ಸಾಯ್ತಾರೆ, ಎಲ್ಲೆಲ್ಲೋ ಬದುಕ್ತಿರ್ತಾರೆ ಅವರು. ಅದಕ್ಕೆ ಅಲ್ಲಮ ಪ್ರಭುದೇವರು ಏನು ಹೇಳ್ತಾರೆ ಅಂದರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ. ಯಾವುದೇ ಒಂದು ಪುರಾಣ ಇತ್ತಂದರೆ ಅಲ್ಲಿ ಒಂದು ಪುಂಡರ ಗೋಷ್ಠಿ ಅದು ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಹೇಳ್ತಾರೆ, ಮರುತಾದೇವಿಯ ಬಸರಲ್ಲಿ ಬಂದಾತ ಹಾರವ. ಏನು ಇವರು ಹಾರವರು
ನಮ್ದು ಹೆಚ್ಚು, ನಮ್ಮ ಜನಾಂಗ ಹೆಚ್ಚು, ನಾವು ಹೆಚ್ಚಿನವರು ಅಂತೇಳಿ ಯಾರು ಮುಟ್ಟಿಸ್ಕೊಂಡಿದ್ದಂಗೆ ಹಾರ್ಕೊಂತ ಹೋಗ್ತಿರ್ತಾರಲ್ಲ, ಅವರು ಸಹಿತಕ್ಕಲ್ಲಿ ಮರುತಾದೇವಿ ಹೊಟ್ಟೆಯಲ್ಲಿ ಬಂದಾತ. ಅವನು ಹಾರವ, ಅವನು ಮನುಷ್ಯನೇ, ಆದರೆ ಆತನು ದೇವರಲ್ಲ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಇವರು ದೇವರನ್ನು ನಂಬಿ ಪೂಜಿಸಿದೊಡೆ. ಇವರು ದೇವರಂತ ಹೇಳಿ ಅವರೇನು ಪುರೋಹಿತರು, ವೈದಿಕರು ಒಂದು ತಲೆಯಾಗ ತುಂಬಿಬಿಟ್ಟಾರಲ್ಲ ಎಲ್ಲರಿಗೂ. ಅನೇಕ 33 ಕೋಟಿ ಏನೋ ಹೇಳ್ತಿರ್ತಾರೆ ಅವರು, ಅಷ್ಟು ಕೋಟಿ ದೇವ್ರದಾವು ಅಂತ ಹೇಳಿ. ಅವರೆಲ್ಲ ದೇವ್ರಂತೇಳಿ ನೀವು ಪೂಜಿಸಿದ್ರಿ ಏನಾಗ್ತೈತಿ ಅಂತಾರೆ ಅವರು. ಭವ ಅಳಿಯದು ಅಂದರೆ ಈ ಒಂದು ಹುಟ್ಟು ಸಾವುಗಳ ಒಂದು ಭವ, ಈ ಪರಿಭ್ರಮಣೆಯಿಂದ ನೀವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ಹುಟ್ಟು ಸಾವುಗಳಿಗೆ ನೀವು ಒಳಗಾಗ್ತೀರ. ಹಾಗಾದರೆ ಏನು ಮಾಡಬೇಕು ಅಂತಾರೆ, ಮತ್ತು ಅವರು ಮುಕ್ತಿ ದೊರಕೋದೊಂದಿಲ್ಲ ನಿಮಗೆ ಇವರಿಂದ, ಇವ್ರನ್ನೆಲ್ಲ ಪೂಜೆ ಮಾಡಿದರೆ. ಅದಕ್ಕೋಸ್ಕರ ಏನು ಮಾಡಬೇಕಂತಾರೆ, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹಾದಂಥ ಇಷ್ಟಲಿಂಗವನ್ನು ಏನು ಗುರು ಬಸವಣ್ಣನವರು ಕೊಟ್ಟರಲ್ಲ, ಅದು ಯಾವ ದೇವತೆಯ, ಯಾವ ಪ್ರಾಣಿಯ, ಯಾವ ಪಕ್ಷಿಯ, ಯಾವ ಮನುಷ್ಯರ ಆಕಾರ ಅಲ್ಲದು. ಈ ಸೃಷ್ಟಿ ಹೇಗೆ ಗೋಲ ಆಗಿದೆಯಲ್ಲ, ಅದೇ ಗೋಲ ಆದಂತಹ ಆ ಇಷ್ಟಲಿಂಗವನ್ನು ಏನು ಗುರು ಬಸವಣ್ಣನವರು ಶೋಧಿಸಿ ನಮಗಾಗಿ ಕೊಡಮಾಡಿದ್ರಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಪೂಜೆ ಮಾಡಬೇಕು ಅನ್ನೋದು ಒಂದು ಶರಣರ ಒಂದು ಸದುದ್ದೇಶ. ಅದಕ್ಕೋಸ್ಕರ ನಾವು ಸಹಿತ ಕಂಡದ್ದೆಲ್ಲ ದೇವರು 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 ಅನ್ಕೊಂತ ಹೋಗಿ ಮತ್ತೆ ಭವಬಂಧನದಲ್ಲಿ ನಾವು ಸಿಲುಕಬಾರ್ದು, ಮತ್ತು ನಾವು ಮುಕ್ತಾತ್ಮರಾಗಬೇಕು. ಹಾಗಾದರೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.